ಗೆ ಸಂಬಂಧಪಟ್ಟಂತೆ ಕಲ್ಲು ತೂರಾಟ ನಡೆದಿದೆ. ಯಾರು ಗ್ಲಾಸ್ ಆಗುತ್ತೆ? ಬಸ್ಗಳಿಗೆ, ಸರ್ಕಾರಿ ಬಸ್ಗಳಿಗೆ ಹಾನಿಯಾಗಿದೆ. 5ಕ್ಕೂ ಹೆಚ್ಚು ಸರ್ಕಾರಿ ಬಸ್ಗಳ ಗ್ಲಾಸ್ ಪುಡಿ ಪುಡಿ ಆಗಿದೆ. 4 ಖಾಸಗಿ ಬಸ್ಗಳ ಮೇಲೂ ಕೂಡ ಕಲ್ಲು ತೂರಾಟ ನಡೆದಿದೆ. ಸೂಕ್ಷ್ಮ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ. ನೀವು ಜನರ ಆಕ್ರೋಶವನ್ನ ಕೇಳದೆ ಎಷ್ಟು ದಿನ ಅದನ್ನ ಒತ್ತಿ ಹಿಡಿದಿಡ್ತೀರಿ? ಒಂದಲ್ಲ ಒಂದ್ ಥರದಲ್ಲಿ ಅದು ವ್ಯಕ್ತ ಆಗೇ ಆಗುತ್ತೆ. ಜನರ ಅಳಲನ್ನ ಕೇಳಬೇಕಲ್ಲಿ. ಅಲ್ಲಿ ಹಿಂದೂಗಳ ಆಕ್ರೋಶ ಇದ್ರೆ ಅದನ್ನ ಗೃಹ ಸಚಿವರು ಹೋಗಿ ನಿಂತು ಕೇಳಿಸ್ಕೊಳ್ಬೇಕು. ಅಲ್ಲಿ ಮುಸ್ಲಿಂ ಸಮುದಾಯದ ಆಕ್ರೋಶ ಇದ್ರೆ ಹೋಗಿ ನಿಂತು ಕೇಳಿಸ್ಕೊಳ್ಬೇಕು. ಬದಲಾಗಿ ಆ ಆಕ್ರೋಶ ಈ ರೀತಿ ದಂಗೆಯಲ್ಲೋ, ಹತ್ಯೆಯಲ್ಲೋ ಅಥವಾ ಕಲ್ಲು ತೂರಾಟದಲ್ಲೋ ಬದಲಾಗೋದನ್ನ ತಡಿಬೇಕು. ಯಾಕೆ? ವೈ ಇಸ್ ಇಟ್ ಅ ಬಾಯ್ಲಿಂಗ್ ಪಾಯಿಂಟ್? ಏನೇನ್ ನಡೀತಾ ಇದೆ ಮಂಗಳೂರಿನಲ್ಲಿ, ಏನೇನಾಗಿದೆ ಈ ಗಲಭೆಯ ನಂತರದಲ್ಲಿ ಏನೇನಾಗಿದೆ ಅದೆಲ್ಲದರ ಪ್ರತ್ಯಕ್ಷ ವರದಿ ನಮ್ಮ ಪ್ರತಿನಿಧಿ ಕೊಟ್ಟಿದ್ದಾರೆ. ಬನ್ನಿ ನೋಡಿ. ಆಗಿತ್ತು ಅದನ್ನು ಈಗ ಈ ಸರ್ಕಿಟ್ ಹೌಸ್ ಮತ್ತು ಕದ್ರಿ ಸ್ಟೇಷನ್ ನ ಮುಂಭಾಗದಲ್ಲಿ ಇರಿಸಿರುವಂತದ್ದು. ಪ್ರಮುಖವಾಗಿ ನೋಡಬಹುದು, ಬಸ್ನ ಮುಂಭಾಗದ ಗಾಜುಗಳಿಗೆ ನಿನ್ನೆ ಕಲ್ಲು ಬಿದ್ದಿರುವಂತದ್ದು. 5 ಸರ್ಕಾರಿ ಬಸ್ಗಳು ನಿನ್ನೆ ಕಲ್ಲು ತೂರಾಟದಿಂದ ಹಾನಿಯಾಗಿರುವಂತದ್ದು. ಈ ಬಸ್ ನೋಡಬಹುದು, ಇದು ಮಂಗಳೂರಿನ ಸಿಟಿ ಲಿಮಿಟ್ ನಲ್ಲಿ ಸಂಚರಿಸುವಂತಹ ಬಸ್ ಆದ್ರೆ ಇದು ಎಕ್ಸ್ಪ್ರೆಸ್ ಬಸ್. ಅಂದ್ರೆ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಗೆ ಸಂಪರ್ಕ ಕಲ್ಪಿಸುವಂತ ಇದು ಎಕ್ಸ್ಪ್ರೆಸ್ ಆಗಿರುತ್ತೆ. ಇದಕ್ಕೂ ಕೂಡ ನಿನ್ನೆ ಕಲ್ಲು ತೂರಾಟ ಆಗಿರುವಂತದ್ದು. ಜೊತೆಗೆ ಮತ್ತೊಂದು ಬಸ್ ಅನ್ನು ಗಮನಿಸಬಹುದು. ಇದು ಮಂಗಳೂರಿನ ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮಾಂತರ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಗ್ರಾಮಾಂತರ ಸಾರಿಗೆ ಇದು ಕೂಡ ನಿನ್ನೆ ಸಂಚರಿಸುವಂತಹ ಸಂದರ್ಭದಲ್ಲಿ ಇದರ ಮುಂಭಾಗದ ಗ್ಲಾಸ್ಗೆ ಕಲ್ಲು ತೂರಾಟವಾಗಿ ಗ್ಲಾಸ್ ಡ್ಯಾಮೇಜ್ ಆಗಿರುವಂತದ್ದು. ಮತ್ತೊಂದು ಬಸ್ ಗಮನಿಸಬಹುದು, ಅದು ಮಂಗಳೂರಿನಿಂದ ಕೇರಳದ ಕಾಸರಗೋಡಿಗೆ ಸಂಪರ್ಕ ಕಲ್ಪಿಸುವಂತಹ ಬಸ್. ಇದು ಬೆಳಗ್ಗಿನ ಸಂದರ್ಭದಲ್ಲಿ ಓಡಾಟ ನಡೆಸಿತ್ತು. ಈ ಸಂದರ್ಭದಲ್ಲಿ ಬಸ್ನ ಮುಂಭಾಗದ ಗ್ಲಾಸಿಗೆ ಕಲ್ಲು ತೂರಾಟವಾಗಿರುವಂತದ್ದು. ನೀವೀಗ ಗ್ಲಾಸ್ ನಲ್ಲಿ ಗಮನಿಸಬಹುದು, 3 ಕಲ್ಲು ತೂರಾಟವಾಗಿ 3 ಕಡೆ ಈ ರೀತಿಯಾಗಿ ಡ್ಯಾಮೇಜ್ ಆಗಿರುವಂತದ್ದು. ಸದ್ಯ ಇಲ್ಲಿ 4 ಬಸ್ಗಳನ್ನು ನಿಲ್ಲಿಸಿದ್ರೆ ಮತ್ತೊಂದು ಬಸ್ ಅನ್ನು ಕದ್ರಿ ಸ್ಟೇಷನ್ ಮುಂಭಾಗದಲ್ಲಿ ನಿಲ್ಲಿಸಿರುವಂತದ್ದು. ಅದು ಕೇರಳಕ್ಕೆ ಸಂಪರ್ಕ ಕಲ್ಪಿಸುವಂತ ಬಸ್. ಅದರ ಮುಂಭಾಗದ ಗ್ಲಾಸ್ ಏನಿದೆ ಅದು ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿರುವಂತದ್ದು. ಒಟ್ಟು 2 ಬಸ್ಗಳು ಕೇರಳಕ್ಕೆ ಸಂಪರ್ಕ ಕಲ್ಪಿಸುವಂತ ಬಸ್ಗಳಾಗಿದ್ರೆ ಮತ್ತು ಉಳಿದಂತ 3 ಬಸ್ಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಒಳಗೆ ಸಂಪರ್ಕ ಕಲ್ಪಿಸುವಂತ ಬಸ್ಗಳು. ಹೀಗೆ ಒಟ್ಟು 5 ಬಸ್ಗಳಿಗೆ ಡ್ಯಾಮೇಜ್ ಆಗಿರುವಂತದ್ದು. ಡ್ಯಾಮೇಜ್ ಆಗಿರುವಂತಹ ಸಂಬಂಧಪಟ್ಟಂತೆ ಕಲ್ಲು ತೂರಾಟ ನಡೆದಿದೆ. ಯಾರು ಗ್ಲಾಸ್ ಆಗುತ್ತೆ? ಬಸ್ಗಳಿಗೆ, ಸರ್ಕಾರಿ ಬಸ್ಗಳಿಗೆ ಹಾನಿಯಾಗಿದೆ. 5ಕ್ಕೂ ಹೆಚ್ಚು ಸರ್ಕಾರಿ ಬಸ್ಗಳ ಗ್ಲಾಸ್ ಪುಡಿ ಪುಡಿ ಆಗಿದೆ. 4 ಖಾಸಗಿ ಬಸ್ಗಳ ಮೇಲೂ ಕೂಡ ಕಲ್ಲು ತೂರಾಟ ನಡೆದಿದೆ. ಸೂಕ್ಷ್ಮ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ. ನೀವು ಜನರ ಆಕ್ರೋಶವನ್ನ ಕೇಳದೆ ಎಷ್ಟು ದಿನ ಅದನ್ನ ಒತ್ತಿ ಹಿಡಿದಿಡ್ತೀರಿ? ಒಂದಲ್ಲ ಒಂದ್ ಥರದಲ್ಲಿ ಅದು ವ್ಯಕ್ತ ಆಗೇ ಆಗುತ್ತೆ. ಜನರ ಅಳಲನ್ನ ಕೇಳಬೇಕಲ್ಲಿ. ಅಲ್ಲಿ ಹಿಂದೂಗಳ ಆಕ್ರೋಶ ಇದ್ರೆ ಅದನ್ನ ಗೃಹ ಸಚಿವರು ಹೋಗಿ ನಿಂತು ಕೇಳಿಸ್ಕೊಳ್ಬೇಕು. ಅಲ್ಲಿ ಮುಸ್ಲಿಂ ಸಮುದಾಯದ ಆಕ್ರೋಶ ಇದ್ರೆ ಹೋಗಿ ನಿಂತು ಕೇಳಿಸ್ಕೊಳ್ಬೇಕು. ಬದಲಾಗಿ ಆ ಆಕ್ರೋಶ ಈ ರೀತಿ ದಂಗೆಯಲ್ಲೋ, ಹತ್ಯೆಯಲ್ಲೋ ಅಥವಾ ಕಲ್ಲು ತೂರಾಟದಲ್ಲೋ ಬದಲಾಗೋದನ್ನ ತಡಿಬೇಕು. ಯಾಕೆ? ವೈ ಇಸ್ ಇಟ್ ಅ ಬಾಯ್ಲಿಂಗ್ ಪಾಯಿಂಟ್? ಏನೇನ್ ನಡೀತಾ ಇದೆ ಮಂಗಳೂರಿನಲ್ಲಿ, ಏನೇನಾಗಿದೆ ಈ ಗಲಭೆಯ ನಂತರದಲ್ಲಿ ಏನೇನಾಗಿದೆ ಅದೆಲ್ಲದರ ಪ್ರತ್ಯಕ್ಷ ವರದಿ ನಮ್ಮ ಪ್ರತಿನಿಧಿ ಕೊಟ್ಟಿದ್ದಾರೆ. ಬನ್ನಿ ನೋಡಿ. ಆಗಿತ್ತು ಅದನ್ನು ಈಗ ಈ ಸರ್ಕಿಟ್ ಹೌಸ್ ಮತ್ತು ಕದ್ರಿ ಸ್ಟೇಷನ್ ನ ಮುಂಭಾಗದಲ್ಲಿ ಇರಿಸಿರುವಂತದ್ದು. ಪ್ರಮುಖವಾಗಿ ನೋಡಬಹುದು, ಬಸ್ನ ಮುಂಭಾಗದ ಗಾಜುಗಳಿಗೆ ನಿನ್ನೆ ಕಲ್ಲು ಬಿದ್ದಿರುವಂತದ್ದು. 5 ಸರ್ಕಾರಿ ಬಸ್ಗಳು ನಿನ್ನೆ ಕಲ್ಲು ತೂರಾಟದಿಂದ ಹಾನಿಯಾಗಿರುವಂತದ್ದು. ಈ ಬಸ್ ನೋಡಬಹುದು, ಇದು ಮಂಗಳೂರಿನ ಸಿಟಿ ಲಿಮಿಟ್ ನಲ್ಲಿ ಸಂಚರಿಸುವಂತಹ ಬಸ್ ಆದ್ರೆ ಇದು ಎಕ್ಸ್ಪ್ರೆಸ್ ಬಸ್. ಅಂದ್ರೆ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಗೆ ಸಂಪರ್ಕ ಕಲ್ಪಿಸುವಂತ ಇದು ಎಕ್ಸ್ಪ್ರೆಸ್ ಆಗಿರುತ್ತೆ. ಇದಕ್ಕೂ ಕೂಡ ನಿನ್ನೆ ಕಲ್ಲು ತೂರಾಟ ಆಗಿರುವಂತದ್ದು. ಜೊತೆಗೆ ಮತ್ತೊಂದು ಬಸ್ ಅನ್ನು ಗಮನಿಸಬಹುದು, ಇದು ಮಂಗಳೂರಿನ ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮಾಂತರ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಗ್ರಾಮಾಂತರ ಸಾರಿಗೆ ಇದು ಕೂಡ ನಿನ್ನೆ ಸಂಚರಿಸುವಂತಹ ಸಂದರ್ಭದಲ್ಲಿ ಇದರ ಮುಂಭಾಗದ ಗ್ಲಾಸ್ಗೆ ಕಲ್ಲು ತೂರಾಟವಾಗಿ ಗ್ಲಾಸ್ ಡ್ಯಾಮೇಜ್ ಆಗಿರುವಂತದ್ದು. ಮತ್ತೊಂದು ಬಸ್ ಗಮನಿಸಬಹುದು, ಅದು ಮಂಗಳೂರಿನಿಂದ ಕೇರಳದ ಕಾಸರಗೋಡಿಗೆ ಸಂಪರ್ಕ ಕಲ್ಪಿಸುವಂತ ಬಸ್. ಇದು ಬೆಳಗ್ಗಿನ ಸಂದರ್ಭದಲ್ಲಿ
ಸಂದರ್ಭದಲ್ಲಿ ಓಡಾಟ ನಡೆಸಿತ್ತು. ಈ ಸಂದರ್ಭದಲ್ಲಿ ಬಸ್ನ ಮುಂಭಾಗದ ಗ್ಲಾಸಿಗೆ ಕಲ್ಲು ತೂರಾಟವಾಗಿರುವಂತದ್ದು ನೀವೀಗ ಗ್ಲಾಸ್ ನಲ್ಲಿ ಗಮನಿಸಬಹುದು. 3 ಕಲ್ಲು ತೂರಾಟವಾಗಿ 3 ಕಡೆ ಈ ರೀತಿಯಾಗಿ ಡ್ಯಾಮೇಜ್ ಆಗಿರುವಂತದ್ದು. ಸದ್ಯ ಇಲ್ಲಿ 4 ಬಸ್ಗಳನ್ನು ನಿಲ್ಲಿಸಿದ್ರೆ ಮತ್ತೊಂದು ಬಸ್ ಅನ್ನು ಏನು ಕದ್ರಿ ಸ್ಟೇಷನ್ ಮುಂಭಾಗದಲ್ಲಿ ನಿಲ್ಲಿಸಿರುವಂತದ್ದು. ಅದು ಕೇರಳಕ್ಕೆ ಸಂಪರ್ಕ ಕಲ್ಪಿಸುವಂತ ಬಸ್. ಅದರ ಮುಂಭಾಗದ ಗ್ಲಾಸ್ ಏನಿದೆ ಅದು ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿರುವಂತದ್ದು. ಒಟ್ಟು 2 ಬಸ್ಗಳು ಕೇರಳಕ್ಕೆ ಸಂಪರ್ಕ ಕಲ್ಪಿಸುವಂತ ಬಸ್ಗಳಾಗಿದ್ರೆ ಮತ್ತು ಉಳಿದಂತ 3 ಬಸ್ಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಒಳಗೆ ಸಂಪರ್ಕ ಕಲ್ಪಿಸುವಂತ ಬಸ್ಗಳು. ಹೀಗೆ ಒಟ್ಟು 5 ಬಸ್ಗಳಿಗೆ ಡ್ಯಾಮೇಜ್ ಆಗಿರುವಂತದ್ದು. ಡ್ಯಾಮೇಜ್ ಆಗಿರುವಂತಹ ಬಸ್ಗಳಿಗೆ ಸಂಬಂಧಪಟ್ಟಂತೆ ಕಲ್ಲು ತೂರಾಟ ನಡೆದಿದೆ. ಯಾರು ಗ್ಲಾಸ್ ಆಗುತ್ತೆ? ಬಸ್ಗಳಿಗೆ, ಸರ್ಕಾರಿ ಬಸ್ಗಳಿಗೆ ಹಾನಿಯಾಗಿದೆ. 5ಕ್ಕೂ ಹೆಚ್ಚು ಸರ್ಕಾರಿ ಬಸ್ಗಳ ಗ್ಲಾಸ್ ಪುಡಿ ಆಗಿದೆ. 4 ಖಾಸಗಿ ಬಸ್ಗಳ ಮೇಲೂ ಕೂಡ ಕಲ್ಲು ತೂರಾಟ ನಡೆದಿದೆ. ಸೂಕ್ಷ್ಮ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ. ನೀವು ಜನರ ಆಕ್ರೋಶವನ್ನ ಕೇಳದೆ ಎಷ್ಟು ದಿನ ಅದನ್ನ ಒತ್ತಿ ಹಿಡಿದಿಡ್ತೀರಿ? ಒಂದಲ್ಲ ಒಂದ್ ಥರದಲ್ಲಿ ಅದು ವ್ಯಕ್ತ ಆಗೇ ಆಗುತ್ತೆ. ಜನರ ಅಳಲನ್ನ ಕೇಳಬೇಕಲ್ಲಿ. ಅಲ್ಲಿ ಹಿಂದೂಗಳ ಆಕ್ರೋಶ ಇದ್ರೆ ಅದನ್ನ ಗೃಹ ಸಚಿವರು ಹೋಗಿ ನಿಂತು ಕೇಳಿಸ್ಕೊಳ್ಬೇಕು. ಅಲ್ಲಿ ಮುಸ್ಲಿಂ ಸಮುದಾಯದ ಆಕ್ರೋಶ ಇದ್ರೆ ಹೋಗಿ ನಿಂತು ಕೇಳಿಸ್ಕೊಳ್ಬೇಕು. ಬದಲಾಗಿ ಆ ಆಕ್ರೋಶ ಈ ರೀತಿ ದಂಗೆಯಲ್ಲೋ, ಹತ್ಯೆಯಲ್ಲೋ ಅಥವಾ ಕಲ್ಲು ತೂರಾಟದಲ್ಲೋ ಬದಲಾಗೋದನ್ನ ತಡಿಬೇಕು. ಯಾಕೆ? ವೈ ಇಸ್ ಇಟ್ ಅ ಬಾಯ್ಲಿಂಗ್ ಪಾಯಿಂಟ್? ಏನೇನ್ ನಡೀತಾ ಇದೆ ಮಂಗಳೂರಿನಲ್ಲಿ, ಏನೇನಾಗಿದೆ ಈ ಗಲಭೆಯ ನಂತರದಲ್ಲೂ ಏನೇನಾಗಿದೆ ಅದೆಲ್ಲದರ ಪ್ರತ್ಯಕ್ಷ ವರದಿ ನಮ್ಮ ಪ್ರತಿನಿಧಿ ಕೊಟ್ಟಿದ್ದಾರೆ. ಬನ್ನಿ ನೋಡಿ. ಆಗಿತ್ತು ಅದನ್ನು ಈಗ ಈ ಸರ್ಕಿಟ್ ಹೌಸ್ ಮತ್ತು ಕದ್ರಿ ಸ್ಟೇಷನ್ ಮುಂಭಾಗದಲ್ಲಿ ಇರಿಸಿರುವಂತದ್ದು. ಪ್ರಮುಖವಾಗಿ ನೋಡಬಹುದು ಬಸ್ನ ಮುಂಭಾಗದ ಗಾಜುಗಳಿಗೆ ನಿನ್ನೆ ಕಲ್ಲು ಬಿದ್ದಿರುವಂತದ್ದು. 5 ಸರ್ಕಾರಿ ಬಸ್ಗಳು ಏನು ನಿನ್ನೆ ಕಲ್ಲು ತೂರಾಟದಿಂದ ಹಾನಿಯಾಗಿರುವಂತದ್ದು. ಈ ಬಸ್ ನೋಡಬಹುದು, ಇದು ಮಂಗಳೂರಿನ ಸಿಟಿ ಲಿಮಿಟ್ ನಲ್ಲಿ ಸಂಚರಿಸುವಂತಹ ಬಸ್ ಆದ್ರೆ ಇದು ಎಕ್ಸ್ಪ್ರೆಸ್ ಬಸ್. ಅಂದ್ರೆ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಗೆ ಸಂಪರ್ಕ ಕಲ್ಪಿಸುವಂತ ಇದು ಎಕ್ಸ್ಪ್ರೆಸ್ ಆಗಿರುತ್ತೆ. ಇದಕ್ಕೂ ಕೂಡ ನಿನ್ನೆ ಕಲ್ಲು ತೂರಾಟ ಆಗಿರುವಂತದ್ದು. ಜೊತೆಗೆ ಮತ್ತೊಂದು ಬಸ್ ಅನ್ನು ಗಮನಿಸಬಹುದು. ಇದು ಮಂಗಳೂರಿನ ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮಾಂತರ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಗ್ರಾಮಾಂತರ ಸಾರಿಗೆ ಇದು ಕೂಡ ನಿನ್ನೆ ಸಂಚರಿಸುವಂತಹ ಸಂದರ್ಭದಲ್ಲಿ ಇದರ ಮುಂಭಾಗದ ಗ್ಲಾಸ್ಗೆ ಕಲ್ಲು ತೂರಾಟವಾಗಿ ಗ್ಲಾಸ್ ಡ್ಯಾಮೇಜ್ ಆಗಿರುವಂತದ್ದು. ಮತ್ತೊಂದು ಬಸ್ ಗಮನಿಸಬಹುದು, ಅದು ಏನೋ ಮಂಗಳೂರಿನಿಂದ ಕೇರಳದ ಕಾಸರಗೋಡಿಗೆ ಸಂಪರ್ಕ ಕಲ್ಪಿಸುವಂತ ಬಸ್. ಇದು ಬೆಳಗ್ಗಿನ ಸಂದರ್ಭದಲ್ಲಿ ಓಡಾಟ ನಡೆಸಿತ್ತು. ಈ ಸಂದರ್ಭದಲ್ಲಿ ಬಸ್ನ ಮುಂಭಾಗದ ಗ್ಲಾಸಿಗೆ ಕಲ್ಲು ತೂರಾಟವಾಗಿರುವಂತದ್ದು ನೀವೀಗ ಗ್ಲಾಸ್ ನಲ್ಲಿ ಗಮನಿಸಬಹುದು. 3 ಕಲ್ಲು ತೂರಾಟವಾಗಿ 3 ಕಡೆ ಈ ರೀತಿಯಾಗಿ ಡ್ಯಾಮೇಜ್ ಆಗಿರುವಂತದ್ದು. ಸದ್ಯ ಇಲ್ಲಿ 4 ಬಸ್ಗಳನ್ನು ನಿಲ್ಲಿಸಿದ್ರೆ ಮತ್ತೊಂದು ಬಸ್ ಅನ್ನು ಏನು ಕದ್ರಿ ಸ್ಟೇಷನ್ ಮುಂಭಾಗದಲ್ಲಿ ನಿಲ್ಲಿಸಿರುವಂತದ್ದು. ಅದು ಕೇರಳಕ್ಕೆ ಸಂಪರ್ಕ ಕಲ್ಪಿಸುವಂತ ಬಸ್. ಅದರ ಮುಂಭಾಗದ ಗ್ಲಾಸ್ ಏನಿದೆ ಅದು ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿರುವಂತದ್ದು. ಒಟ್ಟು 2 ಬಸ್ಗಳು ಕೇರಳಕ್ಕೆ ಸಂಪರ್ಕ ಕಲ್ಪಿಸುವಂತ ಬಸ್ಗಳಾಗಿದ್ರೆ ಮತ್ತು ಉಳಿದಂತ 3 ಬಸ್ಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಒಳಗೆ ಸಂಪರ್ಕ ಕಲ್ಪಿಸುವಂತ ಬಸ್ಗಳು. ಹೀಗೆ ಒಟ್ಟು 5 ಬಸ್ಗಳಿಗೆ ಡ್ಯಾಮೇಜ್ ಆಗಿರುವಂತದ್ದು. ಡ್ಯಾಮೇಜ್ ಆಗಿರುವಂತಹ ಬಸ್